Hello guys, welcome to my new vlog. I mean like motor vlog. ಅನ್ಕೊಂಡಿರ್ತೀರಲ್ಲ ಈಗ ನನ್ನ ಮಗ 2 ದಿನ ಮಾಡ್ದ, 3ನೇ ದಿನ ನಾಪತ್ತೆ ಆಗ್ಬಿಟ್ಟ ಅಂದ್ಬಿಟ್ಟು ಏನು ಮಾಡೋಣ ಗುರು, ಒಂದು ಸ್ವಲ್ಪ ಹಿಂಗೆ ತಲೆನೋವು ಬಂದ್ಬಿಟ್ಟಿತ್ತು. ಸೊ ಹೆಲ್ತ್ ಇಶ್ಯೂಸ್ ಬೇರೆ ಆಗಿತ್ತು, ಅದಕ್ಕೆ ಒಂಚೂರು ಕಾರಣದಲ್ಲಿ ಮಾಡೋದಕ್ಕಾಗಲಿಲ್ಲ. ಐ ಅಂಡರ್ಸ್ಟ್ಯಾಂಡ್, ಗ್ಯಾಪ್ ಕೊಟ್ಟೆ 1 ವೀಕ್ ಅಂತ. ಏನು ಮಾಡೋಣ, ಬಂತು ಆ ಸಿಚುವೇಶನ್ ಬಂದಿತ್ತು, ಆಯಿತು, ಏನು ಮಾಡೋದಕ್ಕಾಗಲ್ಲ. ನನ್ನ ಮಗನ ಮೊನ್ನೆ ತಾನೇ ಸರ್ವಿಸ್ ಮಾಡಿಸ್ದೆ, ನೆನ್ನೆ ಸರ್ವಿಸ್ ಮಾಡಿದೆ ಗಾಡಿಗೆ. ಈ ರೋಡ್ ನೋಡ್ತಿದ್ದೀರಲ್ಲ, ಈ ರೋಡು ಸಿಕ್ಕಾಪಟ್ಟೆ ಧೂಳಿರೋದು. ನಾವು ಸರ್ವಿಸ್ ಮಾಡೋ ದಿನವೂ ಸಹ ಅಷ್ಟೆ, ಫುಲ್ಲು ಧೂಳು. ಡಸ್ಟ್ ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಡಸ್ಟು. ಇವಾಗ ನೀರು ಹಾಕಿದ್ದಾರೆ ಗುರು, ನಮ್ಮನ್ನು ಬುರದೆ ಎಲ್ಲ ಮತ್ತೆ ನನ್ನ ಗಾಡಿ ಮೇಲೆ ಬೀಳುತ್ತೆ. ನಿಧಾನಕ್ಕೆ ನೋಡಿ, ಈ ಥರ ಮಣ್ಣಲ್ಲೇ ಹೋಗ್ಬೇಕು ನಾನು. ಒಂಥರ ದಳಿದ್ರಾಗ್ಬಿಟ್ಟಿದೆ ನನ್ನ ಜೀವನನೇ. ಒಟ್ಟಿನಲ್ಲಿ ಏನಾದರೂ ಶುಭ ಮಾಡೋಕ್ಕೆ ಹೋದರೆ ಎಲ್ಲ ದಳಿದ್ರಾಗ್ಬಿಡ್ತಿದೆ. ಏನು ಮಾಡೋದು ಅಂದರೆ ಈ ಥರ ಎಲ್ಲ ಹೋಗ್ಬೇಕು ನಿಧಾನಕ್ಕೆ. ಇನ್ನೊಂದೇನೆಂದರೆ, ನಾನು ಈ ಕಡೆ ಇರೋ ಬೆಂಗಳೂರಲ್ಲಿದ್ದು ಕಾಲೇಜಸ್ ನೋಡ್ತಾ ಇದ್ದೀನಿ, ಡಿಗ್ರಿ ಕಾಲೇಜು. ನಮ್ಮ ಡಿಗ್ರಿ ಕಾಲೇಜ್ ಇದ್ದಾಗ ಯೂನಿಫಾರ್ಮೇ ಹಾಕೋಬೇಕು. ನಮ್ಮನ್ನು ಒಂದೇ ಒಂದು ದಿನ ಕಲರ್ ಡ್ರೆಸ್ ಹಾಕೊಂಬರ್ರಿ ಅಂತ ನನ್ನ ಮಕ್ಳಿಗೆ ಹೇಳಿಲ್ಲಪ್ಪ. ಒಂದು ಕಲರ್ ಡ್ರೆಸ್ ಇಲ್ಲ, ಬರೀ ಯೂನಿಫಾರ್ಮೇ. ಡಿಗ್ರಿಯವ್ರಿಗೂ ಯೂನಿಫಾರ್ಮ್ ಹಾಕಿದ್ದೀನಿ ಗುರು, ಊಟದಾಗಿಂದ ಓದೋದು ಬಿಡೋವರೆಗೂ ಯೂನಿಫಾರ್ಮಲ್ಲೇ ಬದುಕಿದ್ದೀನಿ ನನ್ನ ಲೈಫು. ಕೊಡಿ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಟೈಮಲ್ಲಿ ನಾವು ಓದ್ತಾ ಇದ್ದಾಗ ಹುಡುಗನೇ ಬೇರೆ ಹುಡುಗರಿಗೆ ಬೇರೆ ಕ್ಲಾಸು, ಹುಡುಗಿರಿಗೆ ಬೇರೆ ಕ್ಲಾಸು. ಯಾವ ಥರ ಗುರು, ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಸಹ ಹುಡುಗಿ ಕಂಬೈಂಡಾಗಿ ಓದ್ತಿದ್ದಾರೆ, ಲೈಫ್ ನೋಡ್ತಿದ್ದಾರೆ, ಗ್ರೋತ್ ಬಗ್ಗೆ ಮಾತಾಡ್ತಾರೆ. ಹುಡುಗರಿದ್ರೆ ಗ್ರೋತ್ ಎಲ್ಲಿ ಮಾತಾಡ್ತಾರೆ ಗುರು, ನೀವೇ ಹೇಳ್ರಿ. ನಾನೆಲ್ಲ ಕಾಲೇಜಸ್ ಅವ್ರಿಗೆ ಹೇಳ್ತೀನಿ, ಯು ಶುಡ್ ಕಂಬೈಂಡ್ ಮಾಡಿದಾಗ ಒಬ್ಬರು ನೋಡಿ ಇದು ಮಾಡ್ತಾರೆ. ಸಪೋಸ್ ನಾನು ಎಕ್ಸಾಂಪಲ್ ಕೊಡ್ತೀನಿ, ನಮ್ಮೊಂದು ಸಾಯ್ತದ ನೋಡ್ರಿ ಅವನು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಏನಾದರೂ ಒಂದಿದ್ರೆ ಡಿಸ್ಕಸ್ ಮಾಡ್ಬೋದು ಕಂಬೈಂಡಲ್ಲಿದ್ದರೆ, ಗರ್ಲ್ಸು ಬಾಯ್ಸು ಇದ್ದರೆ ಕಂಬೈಂಡಲ್ಲಿ ಡಿಸ್ಕಸ್ ಮಾಡ್ಬೋದು. ಯಾವ ಥರ ಏನು ಮಾಡೋದು, ಏನು ಎತ್ತ ನೋಡ್ತಾರೆ, ಓದೋದ್ರ ಬಗ್ಗೆ ನೋಡ್ತಾರೆ. ಸ್ವಲ್ಪ ಅವ್ರಿಗೆ ನಾಲೆಜ್ ಮಾಡ್ಕೊತಾರೆ. ನಾಲೆಜ್ ಇಲ್ದಿರೋರು ಸಹ ನಾಲೆಜ್ ಮಾಡ್ಕೊತಾರೆ. ಬಟ್ ಇಲ್ಲಿ ಹುಡುಗರು ಹಾಕಿದ್ರೆ ನಿಮಗೆ ಗೊತ್ತು ಏನಾಗುತ್ತೆ ಅಂತ. ನೀವು ಬೇಕಂತಲೇ ಈ ಥರ ಮಾಡ್ತಿದ್ದೀರೋ ಅಥವಾ ಗೊತ್ತಿದ್ದು ಮಾಡ್ತಿದ್ದೀರೋ, ಗೊತ್ತಿಲ್ದಿರೋ ಥರ ಮಾಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ. ನಾನು ಇವಾಗೂ ಹೇಳ್ಕೊತೀನಿ, 3 ದಿನ ಕಲರ್ ಡ್ರೆಸ್ ಹಾಕಿಸಿ, ಹುಡುಗರಿಗೆ ಒಂದು ಸ್ವಲ್ಪ ಜೋಶ್ ಬರುತ್ತೆ. ಪ್ಲಸ್ ಹುಡುಗಿರನ್ನ ಕಂಬೈಂಡ್ ಮಾಡಿರಿ, ಲೆಟ್ ದೆಮ್ ಸಿಟ್ ಟುಗೆದರ್, ಲೆಟ್ ದೆಮ್ ಫ್ರೀ. ಅದರಲ್ಲೇನಿದೆ, ನೀವು ಈ ಥರ ಮಾಡೋದ್ರಲ್ಲೇ ಈ ಹುಡುಗಿ ಹಂಗೆ ಹಿಂಗೆ ಹೇಳಿನೇ ಹುಡುಗರ ಮೈಂಡಲ್ಲಿ ಅದೇ ಇಟ್ಬಿಟ್ಟಿದ್ದೀರಾ ಕೋಲಾರಲ್ಲಿ. ಟು ಬಿ ಆನೆಸ್ಟ್, ನಾನು ಫ್ರ್ಯಾಂಕಾಗಿ ಮಾತಾಡ್ತಿದ್ದೀನಿ. ಸ್ವಲ್ಪ ಕಂಬೈಂಡ್ ಮಾಡಿಸಿ, ಲೆಟ್ ದೆಮ್ ಸಿಟ್, ಲೆಟ್ ದೆಮ್ ಬಿ ಫ್ರೀ. ನಾನು ಅಷ್ಟೇ ಹೇಳೋದು. ಅದು ಬಿಟ್ಟು ನೀವು ಅವ್ರನ್ನ ಹುಡುಗರೇ ಬೇರೆ ಕಡೆ, ಹುಡುಗಿರೇ ಬೇರೆ ಕಡೆ ಅಂದ್ಕೊಂಡು ಇದು ಮಾಡಿದ್ರೆ, ನಾನು ನಿಜ ಹೇಳ್ತಿದ್ದೀನಿ, ಕೋಲಾರ ಗ್ರೋ ಆಗೋಕ್ಕೆ ಚಾನ್ಸೇ ಇಲ್ಲ ಎಜುಕೇಷನಲ್ಲಿ. ನೀವು ಅಂದ್ಕೊಬೋದು ಹಂಗೆ ಹಿಂಗೆ ಅಂದ್ಬಿಟ್ಟು. ಎಲ್ಲರೂ ಕೋಲಾರದಲ್ಲಿರೋರೆಲ್ಲ ಹೋಗ್ತಿರೋದು ಬೆಂಗಳೂರಿಗೆ ಇದೇ ಕಾರಣಕ್ಕೆ. ನೀವು ಕರೆಕ್ಟಾಗಿದ್ದಿದ್ರೆ ಅವರು ಕರೆಕ್ಟಾಗಿ ಕೋಲಾರಲ್ಲೇ ಓದ್ತಾಯಿದ್ರು ಗುರು. ನಿಮ್ದು ಈ ಥರ ಕೆಲಸಗಳು ಮಾಡ್ಕೊಂಡಿದ್ರೆ, ಯೂನಿಫಾರ್ಮ್ಗಳು ಹಾಕ್ಕೊಂಡು, ಅಥವಾ ಈ ಹುಡುಗರಿಗೆ ಒಂದೇ ಕ್ಲಾಸು, ಹುಡುಗಿರ್ಗೊಂದು ಕ್ಲಾಸು, ಚೆನ್ನಾಗಿ ಓದೋರ್ಗೆ ನಮ್ಗೆ ಇನ್ನೊಂದು ಏನಂದರೆ, ನಾನು ಓದ್ತಾ ಇದ್ದಾಗ ಹುಡುಗಿ ಚೆನ್ನಾಗಿ ಓದೋರು ಮಾತ್ರ ಬೇರೆ ಕ್ಲಾಸು, ಹುಡುಗಿ ಅವಾಗ ಇತ್ತು, ಹುಡುಗರು ಓದಿರೋರು ಒಂದು ಕ್ಲಾಸು. ನಮ್ಮಂದು ಹೆಂಗೆ ಈ ಥರ 3rd ಕ್ಲಾಸ್ ಕೆಲಸಗಳು ಮಾಡೋರು ನಮ್ಮ ಕಾಲೇಜಲ್ಲಿ ಅವಾಗ. ಅದೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ಶರ್ಟಕ್ಕೆ ಹೋಯ್ತು, ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಗುರು, ಇದು ನಿಜ. ನಮ್ಮ ತಾಯಣೆಗೂ ಹುಡುಗಿ ಓದೋ ಕ್ಲಾಸ್ ಎಲ್ಲ ಚೆನ್ನಾಗಿರೋರು ಒಂದು ಕ್ಲಾಸ್ ಅಂತೆ, ಹುಡುಗಿ ಕಂಬೈಂಡ್. ಅವಾಗ ಯಾರ್ಯಾರು ಓದಲ್ಲೋ, ಯಾರು ತಲೆಗಳಿದ್ರು ಅವರೆಲ್ಲ ಹುಡುಗರೆಲ್ಲ ಒಂದು ಕ್ಲಾಸ್ ಅಂತೆ. ಶಾಟ ಓದ್ತಾರೋ ನಮ್ಮ ಮುಂದೆಂಗ ಹುಡುಗರು ಅವಾಗ. ನಮ್ಮ ಮುಂದೆಂಗ ಯಾರೋ ನಿಮ್ಮ ತಲೆಗಳಿಗೆ ಹಾಕಿದ್ದು ಆ ಟೈಮಲ್ಲೇ. ನಮ್ಗೆ ಆ ಟೈಮಲ್ಲಿ ಈ ಥರ ಎಲ್ಲ ಮಾತಾಡೋಕ್ಕಾಗಿಲ್ಲ, ಇವಾಗ ಮಾತಾಡ್ತಿದ್ದೀನಿ ಅಷ್ಟೇ.
ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಕಾಲೇಜ್ ಹೆಸ್ರು ಹೇಳೋದು ಬೇಡ, ನಾನು ಓದಿರೋರು ಗೊತ್ತಾಗುತ್ತೆ ಯಾವ ಕಾಲೇಜ್ ಅಂದ್ಬಿಟ್ಟು ಅವ್ರು ಕಳಿಸ್ತಾರೆ ಅವ್ರ ಪ್ರೊಫೆಸರ್ಸ್ಗೆ. ಅಂದರೆ ಪ್ರೊಫೆಸರ್ಸ್ ನನಗೆ ಹೇಳೋದಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವ್ರಿಗೆ ಹೇಳ್ತೀನಿ ಅಷ್ಟೇ. ಆ ಥರ ಇತ್ತು ನಮ್ಮದು. ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡೋರು ನಮ್ಮ ಕಾಲೇಜಲ್ಲಿ. ಎಷ್ಟು ತಿಕ್ಕ ಉರಿಯೋದಂದರೆ ಅವಾಗ ನಮಗೆ ಓದೋರು ಮಾತ್ರ ಹುಡುಗ ಹುಡುಗಿ ಕಂಬೈಂಡ್ ಅಂತೆ, ಓದ್ತಿರೋ ಹುಡುಗರು ಹುಡುಗಿರೆಲ್ಲ ಸಪ್ರೇಟ್ ಅಂತೆ. ಬಿಡ್ರಿ ಇನ್ನೇನು ಹೇಳೋದು, ಇನ್ನು ಬೈಬೇಕಷ್ಟೇ, ನಾನು ಬೈದ್ಬಿಟ್ಟು ಮಾತಾಡಬೇಕು.